ವಾಲ್ಮೀಕಿ ಜಾತ್ರೆ ಬಹಳ ದೊಡ್ಡ ಪ್ರಮಾಣದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ವಾಲ್ಮೀಕಿ ಜಾತ್ರೆ ಆಗ್ತಾಯಿದೆ. ಆ ಜಾತ್ರೆಗೆ ನಮ್ಮ ಭಾಗದಿಂದ ಸಾಕಷ್ಟು ಸಂಖ್ಯೆಯೊಳಗೆ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು 8ನೇ ತಾರೀಕಿಗೆ ಆ ಜಾತ್ರೆಯಲ್ಲಿ ಭಾಗವಹಿಸ್ತೀನಿ. ನಾವು ಎಲ್ಲರೂ ಜಾತ್ರೆಗೆ ಬನ್ನಿ, ನಾವೆಲ್ಲರೂ ವಾಲ್ಮೀಕಿ ಜಾತ್ರೆಯಲ್ಲಿ ಭಾಗವಹಿಸಿ ಆ ಜಾತ್ರೆಗೆ ಒಂದು ಮೆರುಗು ತರುವಂಥ ಕೆಲಸವನ್ನು ಮಾಡೋಣ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಅಂತ ಎಲ್ಲರಿಗೂ ರಾಜ್ಯದ ಜನತೆಗೆ ವಿನಂತಿಯನ್ನು. ರಾಜ್ಯದ ಶ್ರೀ ಮಹರ್ಷಿ ವಾಲ್ಮೀಕಿಯ 7ನೇ ವರ್ಷದ ಜಾತ್ರೋತ್ಸವದ ಅಂಗವಾಗಿ ಶ್ರೀಮಠಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಶಿವರಾಜ್ ಎಸ್ ತಂಗಡಿಯವರು ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ತಮ್ಮ ಭಕ್ತಿಪೂರ್ವಕವಾಗಿ ಶ್ರೀಮಠಕ್ಕೆ ದಾಸೋಹ ಸೇವೆಗಾಗಿ 200 ಪಾಕೆಟ್ ಅಕ್ಕಿ ಅಂದರೆ 52 ಕ್ವಿಂಟಲ್ ಅಕ್ಕಿಯನ್ನು ಶ್ರೀಮಠಕ್ಕೆ ಭಕ್ತಿಪೂರ್ವಕವಾಗಿ ಸಲ್ಲಿಸಿದ್ದಾರೆ. ಹಾಗೂ ಶ್ರೀಮಠದ ಪರವಾಗಿ ಪೂಜ್ಯರು ಅವರಿಗೆ ಆಶೀರ್ವಾದ ರೂಪದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಅವರಿಗೆ ಸನ್ಮಾನ್ಯರಿಗೆ ಇನ್ನೂ ಹೆಚ್ಚಿನ ಅಧಿಕಾರ, ಐಶ್ವರ್ಯ, ಸಂಪತ್ತು ಕೊಡಲಿ ಅಂತೇಳಿ ಶ್ರೀಮಠದ ಪರವಾಗಿ ನಾವು ಸಮಾಜದ ವತಿಯಿಂದ ಭಕ್ತಿಪೂರ್ವಕವಾಗಿ ಶ್ರೀಮಠಕ್ಕೆ ಇದನ್ನು ಕಳಿಸಿಕೊಡ್ತಾ ಇದ್ದೀವಿ. ಮಾಡಿಕೊಟ್ಟಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ 2025 ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಇದಾಗಿದ್ದು, ಈ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ದಾಸೋಹಕ್ಕಾಗಿ ಕಾರಟಗಿ ತಾಲೂಕಿನ ವಾಲ್ಮೀಕಿ ನಾಯಕ ಮಹಾಸಭಾ ಮತ್ತು ವಾಲ್ಮೀಕಿ ನಾಯಕ ಬಂಧುಗಳ ಕೋರಿಕೆಯ ಮೇರೆಗೆ ನಮ್ಮ ಹೆಮ್ಮೆಯ ಜನಪ್ರಿಯ ನಾಯಕರಾದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಮಾನ್ಯ ಶ್ರೀ ಶಿವರಾಜ್ ಎಸ್ ತಂಗಡಿಯವರು 204 ಅಕ್ಕಿ ಪಾಕೆಟ್ಗಳು ಅಂದರೆ 52 ಕ್ವಿಂಟಲ್ ಅಕ್ಕಿಯನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದಾರೆ. ಆ ಅಕ್ಕಿಯ ಲೋಡನ್ನು ನಾವಿವತ್ತು ಅವರ ನೇತೃತ್ವದಲ್ಲಿ, ಶಿವರಾಜ್ ತಂಗಡಿಯವರ ನೇತೃತ್ವದಲ್ಲಿ ಇವತ್ತು ರಾಜನಹಳ್ಳಿ ಗುರುಪೀಠಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. 8 ಮತ್ತು 9 ಇದೇ ತಿಂಗಳ 8 ಮತ್ತು 9ರಂದು ವಾಲ್ಮೀಕಿ ಜಾತ್ರೆ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿಯಲ್ಲಿ ನಡೀತಾ ಇದೆ. ಆ ಜಾತ್ರೆಯಲ್ಲಿ ಕಾರಟಗಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಭಕ್ತರು ಪಾಲ್ಗೊಳ್ಳಬೇಕಂತ ಈ ಮೂಲಕ ವಿನಂತಿ. ಜಾತ್ರಾ ಮಹೋತ್ಸವಕ್ಕೆ ಸಾಮಾನ್ಯ ಶಿವರಾಜ್ ಎಸ್ ತಂಗಡಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗದ ಸಚಿವರಾದಂತಹ ಶಿವರಾಜ್ ಎಸ್ ತಂಗಡಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮಠಕ್ಕೆ 52 ಕ್ವಿಂಟಲ್ 204 ಪಾಕೆಟ್ಗಳನ್ನು ಈ ಶ್ರೀಮಠಕ್ಕೆ ಭಕ್ತಿಪೂರ್ವಕವಾಗಿ ಕಳಿಸ್ತಾ ಇದ್ದಾರೆ. ಸಕಲ ನಾಯಕ ಸಮಾಜದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತಹ ಸಮಾಜದ ಪರವಾಗಿ ಧನ್ಯವಾದವನ್ನು ಈ ಮೂಲಕ ತಿಳಿಸುತ್ತೇನೆ.